ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ಕೆಂಡಾಮಂಡಲರಾಗಿದ್ದಾರೆ. ಬೆಂಗಳೂರಿನಲ್ಲಿ ಫಿಲಂ ಚೇಂಬರ್ಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ಫಿಲಂ ಚೇಂಬರ್ಗೆ ಆಗಮಿಸಿರುವಂತದ್ದು ವಿಷ್ಣುವರ್ಧನ್ ಫ್ಯಾನ್ಸ್. ಇನ್ನು ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ಇದೀಗ ಕೆಂಡಾಮಂಡಲರಾಗಿರುವಂತದ್ದು. ಫಿಲಂ ಚೇಂಬರ್ ಇನ್ನು ಧ್ವನಿ ಎತ್ತಿಲ್ಲ ಯಾಕೆ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಭಿಮಾನ್ ಸ್ಟುಡಿಯೋ ಭೂಮಿಯನ್ನ ಉಳಿಸಿಕೊಡಿ ಅಂತ ಮನವಿಯನ್ನು ಮಾಡಿದ್ದಾರೆ. ಫಿಲಂ ಚೇಂಬರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಫ್ಯಾನ್ಸ್. ಇನ್ನು ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ಇದೀಗ ಕೆಂಡಾಮಂಡಲರಾಗಿರುವಂತದ್ದು. ಬೆಂಗಳೂರಿನಲ್ಲಿ ಫಿಲಂ ಚೇಂಬರ್ಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಫಿಲಂ ಚೇಂಬರ್ಗೆ ಆಗಮಿಸಿರುವಂತದ್ದು ವಿಷ್ಣುವರ್ಧನ್ ಫ್ಯಾನ್ಸ್. ಫಿಲಂ ಚೇಂಬರ್ ಇನ್ನು ಯಾಕೆ ಧ್ವನಿ ಎತ್ತಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಭಿಮಾನ್ ಸ್ಟುಡಿಯೋ ಭೂಮಿಯನ್ನ ಉಳಿಸ್ಕೊಡಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಫಿಲಂ ಚೇಂಬರ್ಗೆ ವಿಷ್ಣುವರ್ಧನ್ ಅಭಿಮಾನಿಗಳು. ಫಿಲಂ ಚೇಂಬರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಫ್ಯಾನ್ಸ್. ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಭಿಮಾನಿಗಳು ಕೆಂಡಾಮಂಡಲರಾಗಿರುವಂತದ್ದು. ಫಿಲಂ ಚೇಂಬರ್ಗೆ ಆಗಮಿಸಿ ವಿಷ್ಣುವರ್ಧನ್ ಫ್ಯಾನ್ಸ್ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಭಿಮಾನ್ ಸ್ಟುಡಿಯೋ ಭೂಮಿಯನ್ನ ಉಳಿಸಿಕೊಡಿ ಅಂತ ವಿಷ್ಣುವರ್ಧನ್ ಫ್ಯಾನ್ಸ್ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಫಿಲಂ ಚೇಂಬರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಫ್ಯಾನ್ಸ್. ಇಡೀ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಆಘಾತ ಉಂಟಾಗಿದೆ ಅಂತಾನೆ ಹೇಳಬಹುದು. ಮಹಾಲಕ್ಷ್ಮಿ ಹಬ್ಬದ ದಿನವೇ ಈ ರೀತಿಯಾದಂತಹ ಘಟನೆ ನಡೆದಿತ್ತು. ಇನ್ನು ಸಮಾಧಿ ನೆಲಸಮದ ಬಗ್ಗೆ ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ಫಿಲಂ ಚೇಂಬರ್ ಅಧ್ಯಕ್ಷ ಮಾತನಾಡಿರುವಂತದ್ದು. ಸಮಾಧಿ ನೆಲಸಮದ ಬಗ್ಗೆ ಸರ್ಕಾರದ ಗಮನಕ್ಕೆ ತರ್ತೀವಿ, ಫಿಲಂ ಚೇಂಬರ್ನಿಂದ ಏನಾಗುತ್ತೋ ಖಂಡಿತವಾಗಿ ಮಾಡ್ತೀವಿ ಅಂತ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಮಾಧಿ ನೆಲಸಮದ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇಲ್ಲ, ನಾವು ತಿಳಿದು ನೋಡಿ ಮಾಡಿ ಈ ವಿಷಯವನ್ನ ನೋಡ್ತೀವಿ, ನಾವು ಈ ವಿಷಯವನ್ನ ಪರಿಶೀಲಿಸಿ ಮುಂದೆ ನಡೆಸ್ತೀವಿ ಅಂತ ಇದೀಗ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಮಾತನಾಡಿರುವಂತದ್ದು. ಇವತ್ತು ವಿಷ್ಣುವರ್ಧನ್ ಸಮಾಧಿ ನೆಲಸಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ಕೆಂಡಾಮಂಡಲರಾಗಿ ಫಿಲಂ ಚೇಂಬರ್ಗೆ ಮುತ್ತಿಗೆಯನ್ನ ಹಾಕಿದ್ರು. ಇನ್ನು ಫಿಲಂ ಚೇಂಬರ್ನ ಅಧ್ಯಕ್ಷರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಫಿಲಂ ಚೇಂಬರ್ನಿಂದ ಏನಾಗುತ್ತೋ ಅದನ್ನ ಖಂಡಿತವಾಗಿ ಮಾಡ್ತೀವಿ, ಸಮಾಧಿ ನೆಲಸಮದ ಬಗ್ಗೆ ಸರ್ಕಾರಕ್ಕೆ ಗಮನವನ್ನ ತರ್ತೀವಿ, ಸರ್ಕಾರದ ಗಮನಕ್ಕೆ ಇದನ್ನ ತರ್ತೀವಿ. ನಾವು ಸಮಾಧಿ ನೆಲಸಮದ ವಿಚಾರದಲ್ಲಿ ರಾಜಕೀಯ ನಾವು ಮಾಡ್ತಾ ಇಲ್ಲ, ನಾವು ತಿಳಿದು ನೋಡಿ ಮಾಡಿ ಈ ವಿಷಯವನ್ನ ನೋಡ್ತೀವಿ, ನಾವು ಈ ವಿಷಯವನ್ನ ಪರಿಶೀಲಿಸಿ ಮುಂದೆ ನಡೆಸ್ತೀವಿ ಅಂತ ಇದೀಗ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಮಾತನಾಡಿರುವಂಥದ್ದು. ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅಕ್ಷರಃ ಆಘಾತ ಉಂಟಾಗಿದೆ. ಒಂದ್ ಕಡೆ ಮಹಾಲಕ್ಷ್ಮಿ ಹಬ್ಬದ ದಿನ ಅವತ್ತು, ಆದರೆ ಹಿರಿಯ ನಟನಿಗೆ ಅವತ್ತೇ ಅವಮಾನವಾಗಿತ್ತು. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಿಂದ ವಿಷ್ಣು ಸಮಾಧಿಯನ್ನ ತೆರವುಗೊಳಿಸಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಮಾನಿಗಳು ಇದೀಗ ಕೆಂಡಾಮಂಡಲರಾಗಿದ್ದಾರೆ. ಇನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ಯಾನ್ಸ್ಗೆ ಜಯನಗರದ ನಿವಾಸಕ್ಕೆ ಕರೆತಂದಿದ್ದಾರೆ ಅನಿರುದ್ಧ್. ಫ್ಯಾನ್ಸ್ ರನ್ನ ಜಯನಗರದ ನಿವಾಸಕ್ಕೆ ಕರೆತಂದಿರುವಂತದ್ದು. ಆಗಸ್ಟ್ 17ಕ್ಕೆ ಅಭಿಮಾನಿಗಳಿಗೆ ವಿಷ್ಣು ಅಳಿಯ ಆಹ್ವಾನವನ್ನ ಕೊಟ್ಟಿದ್ದಾರೆ. ಎಲ್ಲರೂ ಒಟ್ಟಾಗಿ ಮಾತನಾಡೋಣ ಅಂತ ಆಹ್ವಾನಿಸಿದ್ದಾರೆ ಅನಿರುದ್ಧ್. ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡೋಣ ಅಂತ ಫ್ಯಾನ್ಸ್ಗೆ ಜಯನಗರ ನಿವಾಸಕ್ಕೆ ಕರೆದಿರುವಂತದ್ದು, ಆಹ್ವಾನಿಸಿರುವಂತದ್ದು ಅನಿರುದ್ಧ್. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 17ಕ್ಕೆ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಇನ್ನು ವಿಷ್ಣುವರ್ಧನ್ ಅಳಿಯ ಆಹ್ವಾನಿಸಿರುವಂತದ್ದು. ಫ್ಯಾನ್ಸ್ಗೆ ಜಯನಗರದ ನಿವಾಸಕ್ಕೆ ಅನಿರುದ್ಧ್ ಕರೆದಿದ್ದಾರೆ. ಅದು ಅತ್ಯಂತ ಖಂಡನೀಯ. ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಸೇರೋಣ. ಇದೇ ಭಾನುವಾರ 17ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಅಪ್ಪ ಅವರ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜಯನಗರ ಮನೆಗೆ ತಾವೆಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ. ಹಾಗೆಯೇ ಈ ಒಂದು ಚರ್ಚೆಗೆ ಬಂದು ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಯಾರಾದರೂ ಬರೋ ಥರ ಇದ್ದರೆ ಅಂಥ ವ್ಯಕ್ತಿಗಳು ದಯವಿಟ್ಟು ಬರೋದಕ್ಕೆ ಹೋಗಬೇಡಿ. ಈ ಹಿಂದೆ ಕೂಡ ನಾನು ಸಾಕಷ್ಟು ಬಾರಿ ಅಭಿಮಾನಿಗಳ ಜೊತೆಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಚರ್ಚೆಗಳನ್ನು ಮಾಡಿದ್ದೀನಿ. ಕೆಲವರಿಗೆ ಗೊತ್ತಿದೆ, ಕೆಲವು ಜನಗಳಿಗೆ ಗೊತ್ತಿಲ್ಲ. ಇದೇನು ಹೊಸದಾಗಿ ಕರಿತಾ ಇದ್ದೀರಾ ಅಂತ ದಯವಿಟ್ಟು ಅನ್ಕೋಬೇಡಿ. ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ
ಹಿಂದೆ ಅಪ್ಪ ಅವರ ವಿರೋಧಿಗಳು ಯಾರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಇತ್ತೀಚೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಏನಿದೆ ಅದು ಅತ್ಯಂತ ಖಂಡನೀಯ. ಅದರ ಇದೀಗ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ. ವಿಷ್ಣುವರ್ಧನ್ ಸಮಾಧಿ ನೆಲಸಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ಕೆಂಡಾಮಂಡಲರಾಗಿತ್ತು. ಇನ್ನು ಬೆಂಗಳೂರಿನಲ್ಲಿ ಫಿಲಂ ಚೇಂಬರ್ಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಫಿಲಂ ಚೇಂಬರ್ ಯಾವ ರೀತಿಯಾದಂತಹ ಒಂದು ಭರವಸೆಯನ್ನ ಕೊಟ್ಟಿದೆ ಅಂತ ಎಸ್ ದೀಪ್ತಿ, ಗಮನಿಸಬಹುದು. ವಿಷ್ಣು ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾನೆ ಇದೆ. ಇದೀಗ ವಿಷ್ಣು ಅಭಿಮಾನಿಗಳು ಗರಂ ಆಗಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ದೇವರ ಒಂದು ಸಮಾಧಿಯನ್ನು ಅಲ್ಲಿಂದ ಏಕಾಏಕಿ ರಾತ್ರೋರಾತ್ರಿ ತೆರವು ಮಾಡಿರೋದು ನಮ್ಮ ನೋವಿಗೆ ಕಾರಣ ಆಗಿದೆ. ಅದೇ ಜಾಗದಲ್ಲಿ ನಮಗೆ ಮತ್ತೆ ಒಂದು ಸಮಾಧಿ ಪ್ರತಿಷ್ಠಾಪನೆ ಆಗಬೇಕು. ನಾವು ಅವರ ಹುಟ್ಟುಹಬ್ಬ ಅಥವಾ ಇನ್ಯಾವುದೇ ದಿನದಲ್ಲಿ ಅವ್ರನ್ನ ನೆನಪು ಮಾಡಿಕೊಂಡಾಗ ಅಲ್ಲೇ ಹೋಗಿ ಅವ್ರನ್ನ ನೋಡಬೇಕು. ಅಲ್ಲೇ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವರ ಹೆಸರಿನಲ್ಲಿ ನಾವು ಮಾಡಬೇಕು. ಇದನ್ನು ಅಲ್ಲಿ ಮಾಡದೆ ಹೋದರೆ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅಂತ ಹೇಳಿ ಇದೀಗ ಫಿಲಂ ಚೇಂಬರ್ಗೆ ಮುತ್ತಿಗೆ ಹಾಕಿ ಒಂದು ಮನವಿಯನ್ನು ಕೂಡ ಫಿಲಂ ಚೇಂಬರ್ ಸಾರಾ ಗೋವಿಂದ್ ಅವರಿಗೆ ಸಲ್ಲಿಕೆ ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನೀವು ಫಿಲಂ ಚೇಂಬರ್ ಕಡೆಯಿಂದಲೂ ಕೂಡ ನೀವು ನಮ್ಮ ಜೊತೆ ನಿಲ್ಲಬೇಕು, ಸರ್ಕಾರಕ್ಕೆ ನೀವು ಕೂಡ ಮನವಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಇದೀಗ ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ಈ ಮನವಿಯನ್ನು ಸ್ವೀಕಾರ ಮಾಡಿದಂಥ ಫಿಲಂ ಚೇಂಬರ್ ಅತಿ ಶೀಘ್ರದಲ್ಲಿ CM ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಅವರಿಗೆ ಈ ಒಂದು ವಿಚಾರವನ್ನು ತಿಳಿಸ್ತೀವಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ, ಇದೇ ಆಗಸ್ಟ್ 17ಕ್ಕೆ ಅನಿರುದ್ಧ್ ಅವರು ಅಭಿಮಾನಿಗಳನ್ನು ಜಯನಗರದ ನಿವಾಸಕ್ಕೆ ಕರೆದಿದ್ದಾರೆ. ಯಾರೆಲ್ಲ ಅಭಿಮಾನಿಗಳಿದ್ದೀರೋ ಎಲ್ಲರೂ ಕೂಡ ಬನ್ನಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ಒಟ್ಟುಗೂಡಿ ಒಂದು ಮಾತುಕತೆಯನ್ನು ಮಾಡೋಣ, ಸಭೆಯನ್ನು ಮಾಡೋಣ ಅಂತ ಹೇಳಿ ಅವ್ರನ್ನ ಆಹ್ವಾನಿಸಿದ್ದಾರೆ. ಆದರೆ ಯಾರು ಗಲಾಟೆ ಮಾಡ್ತಿರೋ, ಇದೇ ವಿಚಾರನ ಇಟ್ಕೊಂಡು ಸುಖ ಸುಮ್ಮನೆ ಕಿರಿಕು ಮಾಡುವಂಥವ್ರು ದಯವಿಟ್ಟು ಇಲ್ಲಿಗೆ ಬರಬೇಡಿ ಅಂತ ಕೂಡ ಅನಿರುದ್ಧ್ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಈ ಬೆಳವಣಿಗೆ ಇದೀಗ ಸರ್ಕಾರದ ಗಮನಕ್ಕೂ ಕೂಡ ತರುವ ಪ್ರಯತ್ನವನ್ನು ಫಿಲಂ ಚೇಂಬರ್ ಕಡೆಯಿಂದಲೂ ಕೂಡ ಮಾಡಲಾಗಿದೆ. ಇನ್ನು ಸ್ಯಾಂಡಲ್ವುಡ್ನ ಕೆಲವರು ನಟ ನಟಿಯರೆಲ್ಲರೂ ಕೂಡ ಇದೀಗ ಮೌನವಾಗಿದ್ದವರೆಲ್ಲರೂ ಕೂಡ ಇದೀಗ ಮೌನವನ್ನು ಮುರಿದಿದ್ದಾರೆ ಅಂತಲೇ ಹೇಳ್ಬೋದು. ಕಿಚ್ಚ ಸುದೀಪ್ ಅವರು ನಾನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿ ಅವ್ರು ಹೇಳ್ಕೊಂಡಿರುವಂಥದ್ದು. ಅದರ ಬೆನ್ನಲ್ಲೇ ಎಲ್ಲ ಕಲಾವಿದರು ಕೂಡ ಈ ಸಮಾಧಿಯನ್ನು ತೆರವು ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವುದೇ ರೀತಿಯ ಬದಲಾವಣೆಗಳು ಆಗುತ್ತೆ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಅಭಿಮಾನಿಗಳ ಆಸೆಯಂತೆ ಮತ್ತೆ ಅಲ್ಲಿ ಸಮಾಧಿ ಪ್ರತಿಷ್ಠಾಪನೆ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ದೀಪ್ತಿ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ. ಯಾವಾಗ ಮಾತಾಡ್ತೀರಾ, ಏನು ಮಾಡ್ತೀರಾ ಸರ್? ನಾವು ವಿಷ್ಣು ಸೇನಾನೇ ಆಗ್ಬೋದು, ವಿಷ್ಣು ಅಭಿಮಾನಿಗಳ ಸಂಘಕ್ಕೆ ಆಗ್ಬೋದು, ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾವತ್ತೂ ನಾವು ಮಲತಾಯಿ ತೋರಿಸಿಲ್ಲ. ಯಾರು ಹೇಳಿದ್ದಾರೆ ಸರ್ ನಿಮಗೆ? ಚೇಂಬರ್ ಅಭಿಮಾನಿಗಳು ಹೇಳ್ಬೋದು ಸರ್. ಅಭಿಮಾನ ಆ ಥರ ಏನಾರು ಇದ್ರೆ ಸರ್, ಆ ಥರ ಏನಾರು ನಾವು ಸಾಹೇಬ್ರೆ ಆ ಥರ ಇದ್ರೆ ನಾವು ಆದ ತಕ್ಷಣ 4 ಸಲ ಮನವಿ ಕೊಟ್ಟಿದ್ದೀವಿ. ನಾವು 4 ಸಲ ಮನವಿ ಕೊಟ್ಟಿದ್ದೀವಿ. ವಿಡಿಯೋ ಫುಟೇಜ್ ಇದೆ, ಮೀಡಿಯಾದವ್ರು ಗೊತ್ತಿದೆ, ಆಯ್ತಾ? ಎಲ್ಲಿ ಒಂದು ಲೆಟರ್ ಬಂದಿಲ್ಲ ನಮ್ಗೆ, ಒಂದೇ ಒಂದು ಲೆಟರ್ ಬಂದಿಲ್ಲ ನಮ್ಗೆ, ಉತ್ತರ ಸಿಗಲ್ಲ ಸರ್. ಈಗ ನಾನು ಬಂದ ತಕ್ಷಣ ಅಲ್ಲಿ ಘಟನೆ ಗೊತ್ತಾದ ತಕ್ಷಣ ಓಡಾಡಿ ಹೋಗಿದೆ ಸರ್. ಅಲ್ಲಿಗೆ ಅಲ್ಲಲ್ಲ, ನಾವು ಘಟನೆ ಗೊತ್ತಾದ ತಕ್ಷಣ ಸ್ವಲ್ಪ ಕೇಳಿಸ್ಕೊಳ್ಳಿ ಸರ್. ನಾವು ಸರ್ಕಾರದಿಗೆ ಇವರು ಪತ್ರ ಬರ್ತಿದ್ದಾರೆ, ನಾವು ಒಂದು ಪತ್ರ ಬರ್ತೀವಿ. ಜೊತೆಗೆ ನಾವು ಹೋಗ್ಬಿಟ್ಟು ಮಾತಾಡ್ಕೊಂಡೇ ಇದು ಮಾಡ್ಕೊಂಡು ಬರ್ತೀವಿ ಸರ್. ನಾವು ಏಕಾಏಕಿ ಹೋಗಿ ಎಲ್ಲ ಡೀಟೇಲ್ಸ್ ತರಿಸಿದ್ದೀವಿ ಸರ್. ಅಲ್ಲಿ ಇವ್ರು ಹೇಳ್ತಾ ಇದ್ರಲ್ಲ, ಸ್ಪಾಟ್ಗೆ ಹೋಗಿ ಕೋರ್ಟ್ ಆರ್ಡರ್ ಆಗ್ಬೋದು, ಅಲ್ಲಿ ಅಲ್ಲಲ್ಲ ಕೋರ್ಟ್ ಸಮೇತ ತೋರಿಸ್ತೀನಿ, ಎಲ್ಲವೂ ಇದು ಮಾಡ್ಕೊಂಡು ಬಂದಿದ್ದೀನಿ ಸರ್. ನಾನು ಅವತ್ತು ಅಲ್ಲಿ ಏನೇನು ಘಟನೆ ಆಗಿದೆಯಲ್ಲ ಸರ್. ಈಗ ಸರ್ಕಾರ ಜೊತೆಗೆ ವಿಷ್ಣುವರ್ಧನ್ ಅಭಿಮಾನಿಗಳು ಬಂದು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಈಗೇನು ವಿಷ್ಣುವರ್ಧನ್ ಅವರ ಒಂದು ಆ ಪುಣ್ಯಕ್ಷೇತ್ರ ಇತ್ತು, ಅದನ್ನು ತೆರವು ಮಾಡಿಸಿದ್ದಾರೆ. ಆ ಜಾಗದಲ್ಲೇ ವಿಷ್ಣು ಸ್ಮಾರಕ ಇರಬೇಕು ಅಂತ ಹೇಳ್ಬಿಟ್ಟು ಅವರು ಒತ್ತಡ ತರ್ತಾ ಇದ್ದಾರೆ. ಇಲ್ಲಿ ಯಾರನ್ನೂ ನಾವು ದೂಷಣೆ ಮಾಡೋದು ಬೇಡ. ಅದಕ್ಕೆ ಸಂಬಂಧಪಟ್ಟಂಥ ಯಾವ ವ್ಯಕ್ತಿ ಅದಕ್ಕೆ ಕೈ ಹಾಕಿದಾನೋ ಅವನ ವಿರುದ್ಧವಾಗಿ ಇವತ್ತು ನಾವು ಹೋಗಬೇಕಾಗಿದೆ. ಸರ್ಕಾರ ದಯವಿಟ್ಟು ಕೇಳಿ, ಸರ್ಕಾರ ವಿಷ್ಣುವರ್ಧನ್ ಅವರ ಕುಟುಂಬಕ್ಕೆ ಮನ್ನಣೆಯನ್ನು ಕೊಟ್ಟು ಈಗಾಗಲೇ ಮೈಸೂರಿನಲ್ಲಿ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಧನ್ಯವಾದ ಹೇಳಬೇಕು. ಈಗಿರೋ ಸ್ಮಾರಕನೂ ಉಳಿಸ್ಕೊಡೋದ್ರ ಜೊತೆಗೆ ಅಲ್ಲೂ ಕೊಟ್ಟಿದ್ದಾರೆ.
ಈಗ ನಾವು ಯಾರನ್ನೂ ದೂಷಣೆ ಮಾಡೋದು ಬೇಡ. ಎಲ್ಲೋ ಒಂದು ಕಡೆ ಮೊದಲೇ ತಪ್ಪಾಗಿರೋದನ್ನು ನಾವು ಸರಿಪಡಿಸ್ಬೇಕಾಗಿರೋದು ಈಗ ನಮ್ಮೆಲ್ಲರ ಜವಾಬ್ದಾರಿ. ಇವತ್ತು ಬಾಲಕೃಷ್ಣ ಅವ್ರ ಮಗಳು ಕೂಡ ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ನಿಂತಿದ್ದಾರೆ. ನಾವು ನಿಮ್ಮ ಮನವಿಯನ್ನು ನಾವು ಕೂಡ ಒಪ್ಕೊಳ್ತೀವಿ. ಖಂಡಿತವಾಗಿ ಎಲ್ರಿಗೂ ನೋವಾಗುತ್ತೆ ಒಬ್ಬ ಮೇರು ನಟನ ಒಂದು ಸ್ಮಾರಕ ಹಿಂಗೆ. ಪೊಲೀಸ್ನವರು ಇಷ್ಟೆಲ್ಲ ಕಾನೂನು ಸುವ್ಯವಸ್ಥೆ ಇದ್ಕೊಂಡು ಕೋರ್ಟಲ್ಲಿ ಇದ್ದಾಗ ಯಾರಿಗಾರು ಇಂಟಿಮೇಷನ್ ಕೊಡ್ಬೇಕಲ್ಲ ಮೇಡಮ್ ಅವರೇ. ಒಬ್ರು ಆರ್ಡಿನರಿ ಮನುಷ್ಯ ಅಲ್ಲ ಆತ. ಅದನ್ನ ಸಮಾಧಿನ ಒಡೆಯೋದು ಆರ್ಡಿನರಿ ಮನುಷ್ಯ ಸಮಾಧಿನ ಒಡೆಯೋದಲ್ಲ. ಅದು ಕೋರ್ಟಲ್ಲಿ ಆರ್ಡರ್ ಇದೆ, ಕಾನೂನಿಗೆ ತಲೆ ಬಗ್ಗಣ ನಾವೆಲ್ಲರಿಗೂ. ಅದಕ್ಕೆ ಅಂತ ನೋಟಿಸ್ ಕೊಡಲಿ ಅಭಿಮಾನಿ ಸಂಘಕ್ಕೋ ಇಲ್ಲ ಫಿಲಮ್ ಚೇಂಬರ್ಗೋ ನೋಟಿಸ್ ಕೊಟ್ಟು ನಾನು ತೆರವು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಕರ್ನಾಟಕದ ಆಸ್ತಿ ಅವರು, ಪಾಕಿಸ್ತಾನ ಆಸ್ತಿ ಅಲ್ಲ, ಇಲ್ಲ ತಮಿಳ್ನಾಡು ಆಸ್ತಿ ಅಲ್ಲ, ಇಲ್ಲ ಆಂಧ್ರ ಪ್ರದೇಶ, ಕರ್ನಾಟಕದ ಒಬ್ಬ ನಟ ಡಾಕ್ಟರ್ ರಾಜ್ಕುಮಾರ್ ಬಿಟ್ಟರೆ ಎರಡನೇವರು ಸಾಹಸ ಸಿಂಹ ವಿಷ್ಣುವರ್ಧನ್. ಇವತ್ತು ಅವ್ರಿಗೆ ಎಷ್ಟು ಅವಮಾನ ಮಾಡಿದ್ದಾರೆ ಅಂದರೆ ಏಕಾಏಕಿ ಅದು ಒಂದು ಹೆಣನ ಎತ್ತು ಬಿಸಾಕ್ದಂಗೆ ಎತ್ತು ಬಿಸಾಕಿದ್ದಾರೆ. ಯಾವ ತರ ಅದು ಕರ್ನಾಟಕದ ಕೊಡುಗೆ ಇಲ್ವಾ ಅವ್ರಿಗೆ? ಕೊಡುಗೆ ಇದೆಯಲ್ಲ. ಎಷ್ಟು ಸಂಘ ಸಂಸ್ಥೆಗಳಿದೆ ಕರ್ನಾಟಕದಲ್ಲಿ. ಸರ್ಕಾರದಲ್ಲಿ 20 ಎಕರೆ ಜಾಗ ಕೊಟ್ಟಿರೋ 10 ಎಕರೆ ಮಾರ್ಕೊಂಡಿದ್ದಾರೆ. ಇನ್ನು 10 ಎಕರೆ ಇದೆ. 10 ಎಕರೆ ಪುಣ್ಯಾತ್ಮನಿಗೆ 10 ಗುಂಟೆ ಜಾಗ. ಅವರು ಒಬ್ರು ಕಲಾವಿದ್ರು ಮಗನೋ ಮೊಮ್ಮಗನೋ ಇರ್ಲಿ, ಕಲಾವಿದ ಮೊಮ್ಮಗನೋ ಇರ್ಲಿ, ಅವರು ಕಲಾವಿದ್ರ ರಕ್ತನೇ ಅಲ್ವಾ? ಅವ್ರು ಏನು ಅನ್ಸ್ಲೇ ಇಲ್ವಾ? ಹೋಟೆಲ್ ಬರ್ಕೊಟ್ಟಲ್ಲ ಸರ್.